ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 120. ಊಟ ಮುಗಿಸಿ ಕೋಣೆ ಸೇರಿದ ಜೀವ ಮಂಚದಲ್ಲಿ ಅಡ್ಡಾದರೆ ಅಂಜಲಿ ಕೂಡ ತನ್ನ ಕೆಲಸ ಮುಗಿಸಿ ಮಲಗಲು ತಯಾರಾದಾಗ ಎದ್ದು ಕುಳಿತವನು. ನಮ್ಮ ಮದುವೆ ಆಗಿ ಆಲ್ಮೋಸ್ಟ್ 1.5 ವರ್ಷ ಆಯಿತು. ನಮ್ಮಿಬ್ಬರ ಮಧ್ಯೆ ಆ್ಯನಿವರ್ಸರಿ ಬಿಡು, ನಮ್ಮಿಬ್ಬರ ಜನ್ಮದಿನದಂದು ನಾನಾಗಲಿ ನೀನಾಗಲಿ ವಿಶ್ ಮಾಡಿಲ್ಲ. ಒಂಥರ ವಿಚಿತ್ರ ಕಪಲ್ಸ್ ಅಲ್ವಾ ನಾವು ಎಂದವನತ್ತ ನೋಡಿದರೆ ಅವನ ಕೈಯಲ್ಲೊಂದು ದೊಡ್ಡ ಬಾಕ್ಸ್ ಇತ್ತು. ಅದನ್ನು ಅವಳತ್ತ ಚಾಚಿ ಬಾಲ್ಕನಿಯತ್ತ ನಡೆದನು. ಅವನ ಮಾತಿನ ಬಗ್ಗೆ ಯೋಚಿಸುತ್ತಾ ಬಾಕ್ಸ್ ತೆರೆದವಳಿಗೆ ಕಂಡಿದ್ದು ಗ್ರೀಟಿಂಗ್ಸ್ ಕಾರ್ಡ್ ಮತ್ತು 2 ಗಿಫ್ಟ್ ರ್ಯಾಪ್ ಮಾಡಿರುವ ಬಾಕ್ಸ್. ಗ್ರೀಟಿಂಗ್ಸ್ ತೆರೆದರೆ ಒಂದರಲ್ಲಿ ತನಗೆ ಮುದ್ದಾಗಿ ಅವನೇ ಬರೆದಿರುವ ಬರ್ತ್ಡೇ ವಿಶ್, ಇನ್ನೊಂದರಲ್ಲಿ ಮ್ಯಾರೇಜ್ ಆ್ಯನಿವರ್ಸರಿ ವಿಶ್. ಆ ಬರಹವನ್ನು ನೋಡಿ ಅದಕ್ಕೆ ತುಟಿ ಒತ್ತಿದವಳ ಕಂಗಳು ತುಂಬಿ ಒಮ್ಮೆ ಬಾಲ್ಕನಿಯತ್ತ ನೋಡಿದರೆ ಅವನು ಅವಳಿಗೆ ಬೆನ್ನು ಹಾಕಿ ನಿಂತಿದ್ದನು. ಗಿಫ್ಟ್ ಪ್ಯಾಕ್ ತೆರೆದರೆ ಒಂದರಲ್ಲಿ ಅವಳಿಷ್ಟದ ಬಣ್ಣದ ಸೀರೆ, ಇನ್ನೊಂದರಲ್ಲಿ ಅವರಿಬ್ಬರ 100 ಫೋಟೋಗಳಿರುವ ಆಲ್ಬಮ್. ಕೆಲವೊಂದು ಅವರಿಬ್ಬರ ಫೋಟೋಗಳು. ಅದನ್ನೆಲ್ಲ ನೋಡಿ ಜೋಪಾನವಾಗಿ ಅದನ್ನು ಎತ್ತಿಟ್ಟ ಅಂಜಲಿ ಬಾಲ್ಕನಿಯತ್ತ ನಡೆದು ಹಿಂದಿನಿಂದ ಜೀವನನ್ನು ತಬ್ಬಿಕೊಂಡು ಅವನ ಬೆನ್ನಿಗೆ ತಲೆಯಾನಿಸಿದರೆ ಒಮ್ಮೆಲೆ ತನ್ನನ್ನು ಬಳಸಿದವಳ ನಡೆಗೆ ಆಶ್ಚರ್ಯವಾಗಿತ್ತವನಿಗೆ. ಅವಳ ಕೈಬಿಡಿಸಿ ಅವಳತ್ತ ತಿರುಗಿದವನು ತುಂಬಿದ ಕಂಗಳನ್ನು ನೋಡಿ, ಹೇ ಏನಾಯ್ತು, ಆರ್ ಯು ಓಕೆ ಎಂದವನನ್ನೇ ದಿಟ್ಟಿಸುತ್ತಾ ಐ ಲವ್ ಯು ಜೀವ ಎಂದವಳ ಮಾತಿಗೆ ತಬ್ಬಿಬ್ಬಾಗಿದ್ದನು. ವಾಟ್ ಎಂದು ಆಶ್ಚರ್ಯ ಮಿಶ್ರಿತ ಖುಷಿಯಲ್ಲಿ ತೊದಲಿದರೆ ಅವನ ಟೀ ಶರ್ಟ್ ಎಳೆದು ಹಿಡಿದು ತನ್ನತ್ತ ಎಳೆದುಕೊಂಡು ಅವನ ಕೆನ್ನೆಗೆ ಮುತ್ತಿಟ್ಟು ಐ ಲವ್ ಯು ಎಂದವಳ ಕಣ್ಣಿಂದ ಜಾರಿದ ಹನಿಯನ್ನು ಒರೆಸಿ, ಅಂಜಲಿ ಇದು ನಾಟಕ ಅಲ್ಲ ತಾನೇ ಅಂದಾಗ ಅಲ್ಲವೆಂದು ತಲೆಯಾಡಿಸಿದರೆ ಸುಳ್ಳು ಹೇಳಬೇಡ. ಈಗ ಐ ಲವ್ ಯು ಅಂತ ಹೇಳಿ ಆಮೇಲೆ ನಾನು ನಾಟಕ ಆಡಿದ್ದು ಅನ್ನುವಾಗ ಮುಂದಿನ ಮಾತುಗಳು ಹೊರಬಾರದಂತೆ ಅವನ ಮೊಗ ಬೊಗಸೆಯಲ್ಲಿ ಇಳಿದು ಅವನದರಗಳನ್ನು ತನ್ನ ಸುಪ್ಪತ್ತಿಗೆ ತೆಗೆದುಕೊಂಡ ನಡೆಗೆ ಸೋತವನು ಅವಳ ನಡು ಬಳಸಿ ಅವಳ ಮುತ್ತಿಗೆ ಸಹಕರಿಸಿದನು. ಅದೆಷ್ಟೋ ನಿಮಿಷಗಳ ಬಳಿಕ ಉಸಿರಾಡಲು ಪರದಾಡಿ ಅವನಿಂದ ದೂರ ಸರಿದ ಅಂಜಲಿ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತರೆ ಅಲ್ಲೇ ಗೋಡೆಗೆ ಹೊರಗೆ ನಿಂತ ಜೀವ ಈಗಷ್ಟೇ ನಡೆದ ಕ್ಷಣವನ್ನು ಮೆಲುಕು ಹಾಕುತ್ತಾ ಕಣ್ಮುಚ್ಚಿ ನಿಂತವನ ತುಟಿಯಂಚಲ್ಲಿ ಅಂದವಾದ ನಗು ಹರಳಿತ್ತು. ನಿಮಿಷಗಳ ಬಳಿಕ ತನ್ನವನತ್ತ ನೋಡಿದ ಅಂಜಲಿ ಅವನು ನಿಂತ ಭಂಗಿಗೆ ಮರುಳಾಗಿ ಅವನನ್ನೇ ದಿಟ್ಟಿಸುತ್ತಾ ಕುಳಿತಿದ್ದರೆ ಕಣ್ತೆರೆದ ಜೀವ ತನ್ನವಳ ಕಣ್ಣೋಟಕ್ಕೆ ಸೋತು ಕಣ್ಸನ್ನೆಯಲ್ಲೇ ಏನು ಅಂತ ಕೇಳಿದಾಗ ನಾನು ಹೇಳಿದ್ದಕ್ಕೆ ನೀನು ಆನ್ಸರ್ ಮಾಡಿಲ್ಲ ಎಂದು ನಿಧಾನಕ್ಕೆ ನುಡಿದಾಗ ಅವಳತ್ತ ನಡೆದು ಕೈ ಚಾಚಿ ಹೇಳು ಎನ್ನುವಂತೆ ಹೇಳಿದಾಗ ಅವನ ಕೈಗೆ ತನ್ನ ಕೈ ಸೇರಿಸಿ ಎದ್ದವಳ ಕಣ್ಣಲ್ಲಿ ಕಣ್ಣಿಟ್ಟು ನಿನಗೆ ನನ್ಮೇಲಿರೋ ಈ ಫೀಲಿಂಗ್ಸ್ ಹೇಳ್ಕೋಬೇಕು ಅನ್ಸಿದ್ದು ನಾನು ನಿನ್ನ ಕೈಗೆ ಕೊಟ್ಟ ಬಾಕ್ಸ್ ನೋಡಿಯಾದ್ಮೇಲ ಅಥವಾ ಇವತ್ತು ದಿತ್ಯ ಜೊತೆ ನಾನು ಕ್ಲೋಸ್ ಆಗಿ ಬಿಹೇವ್ ಮಾಡಿದ್ದಕ್ಕ ಎಂದವನ ಮಾತಿಗೆ ಗೊಂದಲದಲ್ಲೇ ಅವನಿಂದ ದೂರ ಸರಿದು ಏನು ಹೇಳ್ತಿದ್ದೀಯ ಜೀವ ಎಂದು ಕೇಳಿದವಳ ಮಾತಿಗೆ ನಸುನಕ್ಕವನು ಐ ಲವ್ ಯು ಹೇಳ್ದೆ ಅಲ್ವಾ, ಈ ಫೀಲಿಂಗ್ಸ್ ಎಲ್ಲ ನಿನ್ನಲ್ಲಿ ಮೊದಲೇ ಇತ್ತಾ ಅಥವಾ ಈಗಷ್ಟೇ ಹುಟ್ಟಿಕೊಂಡದ್ದಾ ಅಂದಾಗ ವಾಟ್ ಯು ಮೀನ್, ಈಗಷ್ಟೇ ಪ್ರೀತಿ ಹುಟ್ಟೋಕೆ ಇದೇನು ಸಿನಿಮಾನಾ ಅಂತ ತುಸು ಗಂಭೀರವಾಗಿ ಕೇಳಿದರೆ ಹಾಗಾದರೆ ಮೊದಲೇ ನನ್ನ ಮೇಲೆ ನಿನಗೆ ಫೀಲಿಂಗ್ಸ್ ಇತ್ತು ಅಲ್ವಾ ಅಂದ. ಹೌದೆಂದು ತಲೆಯಾಡಿಸಿದ ಕೂಡಲೇ ಪಕ್ಕದಲ್ಲಿದ್ದ ಗೋಡೆಗೆ ಜೋರಾಗಿ ಕೈ ಗುದ್ದಿದವನು ಮತ್ತೆ ಈ ನಾಟಕ ಯಾಕೆ ಎಂದು ಕೋಪದಲ್ಲಿ ಗುಡುಗಿದರೆ ಏನೋ ಹೇಳಲು ಹೊರಟವಳನ್ನು ಮಾತನಾಡದಂತೆ ತಡೆದವನು. ಉಶ್, ಇನ್ನು ಏನೇನೋ ಹೇಳಿ ನಮ್ಮಿಬ್ಬರ ಲೈಫ್ ಜೊತೆ ಆಟ ಆಡಬೇಡ. ನಿನಗೆ ಚರಣ್ ವಿಷಯ ತಿಳಿದಿದ್ರೂ ತಿಳಿಯದೇ ಇದ್ರೂ ನೀನು ನನ್ನಲ್ಲಿಗೆ ವಾಪಸ್ ಬರ್ತಿದ್ದೆ. ಯಾಕಂದರೆ ಕುಳಿತು ಮಾತಾಡಿ ಕ್ಲಿಯರ್ ಮಾಡ್ಕೋಬಹುದಾದ ವಿಷಯವನ್ನು ನೀನೇ ದುಡುಕಿ ಪ್ಯಾರಿಸ್ಗೆ ಹೋಗಿ ದೊಡ್ಡದು ಮಾಡಿದ್ದು ಬಿಡು, ಅದರ ಬಗ್ಗೆ ಮಾತು ಬೇಡ. ಇಲ್ಲಿಗೆ ಬಂದ ಮೇಲೆ ನಾನು ನೋಡಿದ ಅಂಜಲಿನೇ ಬೇರೆ, ಈಗ ನನ್ನೆದುರು ಇರುವ ಅಂಜಲಿನೇ ಬೇರೆ. ನಿನಗೆ ನನ್ನ ಮೇಲೆ ಕೋಪ ಇದ್ದರೆ 4 ಬಾರಿಸು, ಅದು ಬಿಟ್ಟು ನಾನು ಹೇಳಿದ ಮಾತನ್ನು
ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರಬೇಡ. ಇನ್ನು ನಿನ್ನೊಳಗಿರುವ ಈ ಪ್ರೀತಿ ಏನು ಹೇಳ್ದೆ ಆವತ್ತು, ಅಮ್ಮನಿಗಾಗಿ ಈ ಮನೆಗೆ ಬಂದೆ, ಅಮ್ಮನಿಗಾಗಿ ನಿನ್ನ ಜೊತೆಗಿರೋದು ಅಂತ ತಾನೇ. ಈಗ ಐ ಲವ್ ಯು ಹೇಳಿದ್ದು ನಿನ್ನ ಅಮ್ಮನಿಗಾಗಿಯಾ? ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ? ನಿನಗೆ ನಿನ್ನ ಫೀಲಿಂಗ್ಸ್ ಮೇಲೆ ಸರಿಯಾದ ಕ್ಲಾರಿಟಿಯೇ ಇಲ್ಲ. ಅಂಜಲಿ, ನಾವಿಬ್ಬರು ಗಂಡ ಹೆಂಡತಿಯಾಗಿ ಮೂವ್ ಆನ್ ಆಗಬೇಕು ಅಂದರೆ ಆಗಿ ಹೋಗಿದ್ದನ್ನು ಮರೆಯಬೇಕು. ಅದನ್ನೇ ಪದೇ ಪದೇ ನೆನಪಿಸಿಕೊಂಡು ನಮ್ಮ ಫ್ಯೂಚರ್ ಹಾಳು ಮಾಡ್ಕೊಳ್ಳೋದು ಬೇಡ. ಹಳೆಯದೆಲ್ಲ ನೆನಪಾದಾಗ ನನ್ನ ಮೇಲಿನ ಕೋಪವನ್ನು ಹೆಂಡತಿಯ ಹಾಗೆ ನಟಿಸುತ್ತಾ ತೀರಿಸಿಕೊಳ್ತೀಯ ಅಂತ ನೀನು ಅಂದುಕೊಂಡಿರಬಹುದು. ಬಟ್ ಅದು ನಾಟಕ ಅಲ್ಲ, ನಿನ್ನೊಳಗಿನ ಪ್ರೀತಿ. ಇನ್ನು ನಾನಾಡಿದ ಮಾತು ನಿನಗೆ ಹರ್ಟ್ ಮಾಡ್ತಿದೆ ಅಂದರೆ ಇನ್ಯಾವ ರೀತಿ ಕ್ಷಮೆ ಕೇಳಬೇಕೋ ತಿಳಿತಿಲ್ಲ. ನನಗೆ ನಾನಾಡಿದ ಮಾತಿನ ಬಗ್ಗೆ ಪಶ್ಚಾತ್ತಾಪ ಇಲ್ಲ ಅನ್ಕೋಬೇಡ. ನೀನಿಲ್ಲದ ಪ್ರತಿ ಕ್ಷಣ ಛೇ, ನಾನು ಹಾಗೆಲ್ಲ ಮಾತಾಡಲೇಬಾರ್ದಿತ್ತು, ಅಲ್ಲ ಆಗಿದ್ದು ನನ್ನಿಂದಾನೆ, ಎಲ್ಲ ಆಗಿದ್ದು ನನ್ನಿಂದಾನೆ ಎಂದು ಕೊರಗಿದ್ದೇನೆ ಎಂದು ಭಾವುಕನಾಗಿ ಹೇಳಿದವನ ಕೈ ಹಿಡಿದು ಕೋಣೆ ಒಳಗಡೆ ಕರೆತಂದು ಸೋಫಾದಲ್ಲಿ ಕೂರಿಸಿ ಫಸ್ಟ್ ಏಡ್ ಬಾಕ್ಸ್ ತೆಗೆದು ಗೋಡೆಗೆ ಗುದ್ದಿಕೊಂಡ ಕೈಯಲ್ಲಿನ ರಕ್ತವನ್ನು ಒರೆಸಿ ಮುಲಾಮ್ ಹಚ್ಚಿ ಬ್ಯಾಂಡೇಜ್ ಮಾಡಿ, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅನ್ನೋ ಗಾದೆ ಕೇಳಿಲ್ವಾ ನೀನು? ನೀನಾಡಿದ ಮಾತನ್ನು ಮರೆಯಬಹುದು, ಆದರೆ ಅದರಿಂದ ನಾನು ಅನುಭವಿಸಿದ ನೋವು, ನಾವಿಬ್ಬರೂ ದೂರಾದದ್ದು, ಒಟ್ಟಾರೆ ಹರಿಯುವ ನೀರಿನಂತೆ ಸಾಗಬೇಕಿದ್ದ ನಮ್ಮಿಬ್ಬರ ಬದುಕು ಈ ದಿನ ನಿಂತ ನೀರಾಗಿ ಅದರಲ್ಲಿ ಕೋಪ, ಅಸಮಾಧಾನ, ಹತಾಶೆ ಎನ್ನುವ ಕೆಸರು ತುಂಬಿ ಹೋಗಿರುವುದಕ್ಕೆ ಕಾರಣವೇ ನೀನು. ನೀನೇ ಹೇಳಿದಂತೆ ಆ ಘಟನೆಯ ಬಗ್ಗೆ ಮಾತು ಬೇಡ, ಆದರೆ ಇಂತಹುದೇ ಒಂದು ಸ್ಥಿತಿಯನ್ನು ನಾವು ದಾಟಿ ಬಂದಿದ್ದೇವೆ, ನೆನಪಿದೆಯಾ? ಗಿರಿಧಾಮದಲ್ಲಿ ಹಾವು ಮುಂಗುಸಿಯಂತಿದ್ದ ನಮ್ಮಿಬ್ಬರ ಮದುವೆ ಆಯಿತು. ಮುಂದೆ ನಮ್ಮಿಬ್ಬರ ಜೀವನ ಹೇಗೋ ಎನ್ನುವ ನನ್ನಲ್ಲಿನ ಭಯವನ್ನು ಮದುವೆಯ ಮರುದಿನವೇ ಇಲ್ಲದಂತೆ ಮಾಡಿದವನು ನೀನು. ನಂತರದ ದಿನಗಳು ಇಟ್ಸ್ ಲೈಕ್ ಡ್ರೀಮ್. ಜೀವ ಏನು ಎನ್ನುವುದರ ಜೊತೆ ನಿನ್ನ ಪ್ರೀತಿ, ಕಾಳಜಿಗೆ ಅದ್ಯಾವಾಗ ಸೋತು ಹೋದೆನೋ ಗೊತ್ತಿಲ್ಲ. ಬಹುಶಃ ಅದೊಂದು ಮನಸ್ತಾಪ ನಮ್ಮ ನಡುವೆ ಆಗದಿದ್ದರೆ ಈ ದಿನ ಎಲ್ಲವೂ ಸರಿ ಇರ್ತಾ ಇತ್ತು. ಹಾಗೆಯೇ ಈಗ ನಾನು ಹೇಳಿಕೊಂಡ ಪ್ರೀತಿ ನೀನು ಕೊಟ್ಟ ಗಿಫ್ಟ್ ನೋಡಿಯೋ ಅಥವಾ ನೀನು ದಿತ್ಯ ಜೊತೆಗಿದ್ದದ್ದು ನೋಡಿ ಹುರ್ಕೊಂಡು ಹೇಳಿರೋದಲ್ಲ. ಆ ಗಿಫ್ಟ್ ನೋಡಿದಾಗ ಛೇ, ಇಬ್ಬರೂ ಎಡವಿ ನಮ್ಮ ಕೈಯಾರೆ ನಮ್ಮ ಲೈಫ್ ಹಾಳು ಮಾಡಿಕೊಂಡೆವಲ್ಲ ಎಂದು ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ ಅಷ್ಟೆ ಅನ್ನುತ್ತಾ ಅವನ ಪಕ್ಕದಿಂದ ಎದ್ದು ಅವನೆದುರು ಮಂಡಿ ಊರಿ ಕುಳಿತು, ನಿನ್ನ ಮೇಲಿನ ಕೋಪಕ್ಕೆ ನಾಟಕ ಮಾಡಿಕೊಂಡೇ ಇರೋಣ ಅನಿಸುತ್ತೆ, ಆದರೆ ನಡುವೆ ನೀನು ತೋರುವ ಈ ಪ್ರೀತಿಗೆ ಸೋತು ಬಿಟ್ಟೆ. ಐ ಲವ್ ಯು ಜೀವ, ಎಲ್ಲ ಮರೆತು ಹೊಸ ಜೀವನ ಶುರು ಮಾಡೋಣವಾ ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರೆ, ಐ ನೀಡ್ ಟೈಮ್ ಅಂಜಲಿ ಎಂದವನು ಅವಳನ್ನು ಸರಿಸಿ ಎದ್ದು ಹೊರಟವನ ಕೈ ಹಿಡಿದು, ಯಾಕೆ ಟೈಮ್ ಬೇಕು ಎಂದವಳ ಕ್ಷಣದಲ್ಲಿ ಬದಲಾದ ಮುಖಭಾವ ನೋಡಿ, ಯಾಕಂತ ನೀನು ಕೇಳ್ತಿದ್ದೀಯಾ? ಹೀಗೆಯೇ ಅದೆಷ್ಟು ಸಲ ನಿನ್ನ ಮುಂದೆ ಬಂದು ವೈಫಿ ನಮ್ಮ ಸಂಸಾರ ಶುರು ಮಾಡೋಣವಾ ಎಂದಾಗ ಐ ನೀಡ್ ಟೈಮ್ ಅಂತಿದ್ದೆ. ಆ 3 ಪದ ಹೇಳೋದು ತುಂಬ ಸುಲಭ, ಆದರೆ ಅದನ್ನು ಕೇಳಿದ ಕೂಡಲೇ ಎದುರಿರುವವರಿಗೆ ಆಗುವ ನೋವೆಷ್ಟು ಅನ್ನೋದು ನಿನಗೆ ಈಗ ಗೊತ್ತಾಯ್ತಲ್ಲ ಅಂತ ಅವಳ ಕೈ ಸರಿಸಿ ಹೇಳಿದ ಜೀವ ಮಂಚದ ಬಳಿ ನಡೆದನು. ನಾನು ಬೇಕಂತಲೇ ಹಾಗೆ ಹೇಳಿಲ್ಲ, ನನ್ನಲ್ಲಿ ಹಾಗೆ ಹೇಳೋಕೆ ಕಾರಣಗಳಿತ್ತು. ಈಗ ಎಲ್ಲ ಸರಿ ಇರುವಾಗ ನೀನ್ಯಾಕೆ ಐ ನೀಡ್ ಟೈಮ್ ಅಂತಿದ್ದೀಯಾ ಅಂದಳು. ನೋವಾಗುತ್ತಿರುವ ಕೈ ಕೊಡವುತ್ತಾ, ನನಗೂ ಕಾರಣವಿದೆ, ತುಂಬ ತಡವಾಗಿದೆ, ಮಲಗು ಅಂತ ಅವನ ಜಾಗದಲ್ಲಿ ಹೋಗಿ ಮಲಗಿದರೆ ಅಂಜಲಿ ಅವನನ್ನೇ ದಿಟ್ಟಿಸುತ್ತಾ ಕುಳಿತಿದ್ದಳು. ವೈಫಿ, ಬೆಳಿಗ್ಗೆ ಡ್ಯಾಡ್ ಜೊತೆ ವಾಕಿಂಗ್ ಹೋಗಲ್ವಾ? ನೀನು ಹೋದ್ಮೇಲೆ ವಾಕಿಂಗ್ ಹೋಗೋದನ್ನು ನಿಲ್ಲಿಸಿದ ಡ್ಯಾಡ್ ಸೊಸೆ ಬಂದಿದ್ದಾಳೆ ಅಂತ ವಾಕಿಂಗ್ ಶುರು ಮಾಡಿದ್ದಾರೆ, ಸೊ ಬೇಗ ಮಲಗು ಎಂದ ಕೂಡಲೇ ಎದ್ದು ವಾಶ್ರೂಮಿನತ್ತ ನಡೆದಳು. ಓರೆ ನೋಟದಲ್ಲಿ ಅವಳು ಹೋದದ್ದನ್ನು ಗಮನಿಸಿದ ಜೀವ, ಸಾರಿ ಅಂಜಲಿ, ನನ್ನ ಈ ಕ್ಷಣದ ವರ್ತನೆಯಿಂದ ನಿನಗೆ ಹರ್ಟ್ ಆಗೋದು, ಬಟ್ ಐ ಆಮ್ ಹೆಲ್ಪ್ಲೆಸ್. ಈ ಕ್ಷಣ ನಿನ್ನ ಪ್ರೀತಿಯನ್ನು ಒಪ್ಪುವುದಕ್ಕಿಂತ ದಿತ್ಯಾಳ ಜೊತೆ ನಾಟಕವಾಡುವುದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನನ್ನ ಒಂದು ನಿರ್ಧಾರದ ಮೇಲೆ 4 ಜನರ ಜೀವನ ನಿಂತಿದೆ.
ಒಂದು ವೇಳೆ ನಾನು ನಿನ್ನ ಪ್ರೀತಿಯನ್ನು ಒಪ್ಪಿದರೆ ದಿತ್ಯ ಜೊತೆ ನಟಿಸಲು ಸಾಧ್ಯವಿಲ್ಲ. ನಮ್ಮ ಈ ನಾಟಕ ನಿಂತರೆ ಒಂದು ಕಡೆ ಅರುಣ್ ದಿತ್ಯ, ಇನ್ನೊಂದು ಕಡೆ ನಿನ್ನ ತಂಗಿ ಸಾಹಿತ್ಯ ಮತ್ತು ವರುಣ್ ಲೈಫ್ ಹಾಳಾಗುತ್ತೆ. ಜಯಕರ್ ಅಂಕಲ್ ಬಳಿ ದಿತ್ಯ ಬಗ್ಗೆ ಹೇಳಿ ಕನ್ವಿನ್ಸ್ ಮಾಡ್ಬೋದು, ಬಟ್ ಅವರೆದುರು ಸಾಹಿತ್ಯ ಇರುವಾಗ ಅವರ ಆಯ್ಕೆ ಅವಳೇ ಆಗಿರುತ್ತಾಳೆ. ಅವರ ಬಳಿ ಸಾಹಿತ್ಯ ಮತ್ತು ವರುಣ್ ಲವ್ ಸ್ಟೋರಿ ಹೇಳಿ ಸುಮ್ಮನೆ ನಿನ್ನ ತಂಗಿ ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡೋಕೆ ನನಗಿಷ್ಟವಿಲ್ಲ. ಒಟ್ಟಾರೆ ಎಲ್ಲ ಸರಿಯಾದ ಮೇಲೆ ನಿನ್ನ ಬಳಿ ಮಾತಾಡ್ತೀನಿ ಎಂದ ಜೀವ ಅವಳೊಂದಿಗೆ ಈಗಷ್ಟೇ ಕಳೆದ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ಮಲಗಿದನು. ವಾಶ್ರೂಮ್ ಒಳಗಡೆ ಹೋದ ಅಂಜಲಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ದಿಟ್ಟಿಸುತ್ತಾ ನಿಂತವಳಿಗೆ ಕ್ಷಣಗಳ ಹಿಂದೆ ನಡೆದದ್ದೆಲ್ಲ ನೆನಪಾದಾಗ ತುಟಿ ಅಂಚನ್ನು ಮುಚ್ಚಿಕೊಂಡವಳು. ಛೆ, ಏನಾಗ್ತಿದೆ? ನಾನು ಸಡನ್ನಾಗಿ ಎಲ್ಲ ಮರೆತು ಜೀವ ಜೊತೆ ಮೈ ಮರೆತದ್ದು ಹೇಗೆ? ಅವನು ಹೇಳಿದ ಹಾಗೆ ಆ ಬಾಕ್ಸಲ್ಲಿರೋದನ್ನು ನೋಡಿ ಅವನ ಮೇಲಿನ ಕೋಪವನ್ನು ಮರೆತು ಬಿಟ್ಟೆನಾ? ಅದೇಗೆ ಸಡನ್ನಾಗಿ ನಾನು ಅವನಿಗೆ ಪ್ರಪೋಸ್ ಮಾಡಿದೆ? ಗಾಡ್ ಎಂದು ಯೋಚನೆಯಲ್ಲಿ ಕ್ಷಣಕಾಲ ಕಳೆದು ಹೋದವಳು ಎಚ್ಚೆತ್ತು. ನೋ, ಜೀವ ಕೂಡ ಆ ಕ್ಷಣದಲ್ಲಿ ಖುಷಿಯಾಗಿದ್ದ. ಸಡನ್ನಾಗಿ ಏನಾಯಿತು ಅವನಿಗೆ? ಐ ನೀಡ್ ಟೈಮ್ ಯಾಕಂದ? ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಗೊಣಗಿಕೊಂಡು ಹೊರಬಂದರೆ ಆಗಲೇ ಮಲಗಿರುವವನನ್ನು ನೋಡಿ ಅವನ ಪಕ್ಕದಲ್ಲೇ ಇರುವ ಬಾಕ್ಸ್ ಹಿಡಿದು ಬಾಲ್ಕನಿಯತ್ತ ನಡೆದಳು. ಅದರಲ್ಲಿರುವ ವಸ್ತುಗಳ ಜೊತೆ ಇಲ್ಲಿಯವರೆಗಿನ ಜೀವ ಜೊತೆಗೆ ಕಳೆದಿರುವ ಕ್ಷಣಗಳನ್ನು ಮೆಲುಕು ಹಾಕಿದವಳ ಕಂಗಳು ತುಂಬಿದ್ದವು. ಕೆಲವೊಂದು ಪರಿಸ್ಥಿತಿ ನೀನು ಸರಿಯಾಗಿದ್ದೆ ಎಂದರೆ ಉಳಿದದ್ದು ಸ್ವಲ್ಪ ನೀನು ಅಡ್ಜಸ್ಟ್ ಆಗ್ತಿದ್ರೆ ನಿಮ್ಮಿಬ್ಬರ ಜೀವನ ಸುಂದರವಾಗುತ್ತಿತ್ತು ಎನ್ನುತ್ತಿತ್ತು. ಬಾಕ್ಸ್ ಒಳಗಿದ್ದ ಗ್ರೀಟಿಂಗ್ಸ್ ಕಾರ್ಡ್ ತೆರೆದು ಮತ್ತೊಮ್ಮೆ ಮಗದೊಮ್ಮೆ ಅದನ್ನು ಓದಿದವಳಿಗೆ ಜೀವನದಲ್ಲಿ ತಾನೇನು ಎನ್ನುವುದು ತಿಳಿಯುವುದರ ಜೊತೆ ಪದೇ ಪದೇ ತಾಯಿ ತನಗ್ಯಾಕೆ ಜೀವನಿಗೆ ಪೂರ್ಣ ಪ್ರಮಾಣದ ಹೆಂಡತಿಯಾಗಿರು ಎನ್ನುತ್ತಿದ್ದಕ್ಕೆ ಕಾರಣ ಸಿಕ್ಕಿತ್ತು. ಬಾಕ್ಸ್ ಎಲ್ಲ ಜೋಪಾನವಾಗಿ ತೆಗೆದಿಟ್ಟು ಮಲಗಿ ಕತ್ತು ಹೊರಳಿಸಿ ಮಲಗಿರುವ ತನ್ನವನನ್ನು ಕಣ್ತುಂಬಿಕೊಳ್ಳುತ್ತಾ ಆದಷ್ಟು ಬೇಗ ಎಲ್ಲ ಸರಿ ಮಾಡಬೇಕು ಎಂದುಕೊಂಡು ನಿದ್ದೆ ಹೋಗಿದ್ದಳು. ಮುಂದಿನ ದಿನಗಳಲ್ಲಿ ಅಂಜಲಿ ಜೀವ ಜೊತೆ ಮೊದಲಿನಂತೆ ಇರಲು ಪ್ರಯತ್ನಿಸಿದರೆ ಅವನ ನೀರಸ ಪ್ರತಿಕ್ರಿಯೆಗೆ ಸೋತರೂ ಹಠ ಬಿಡದೆ ಅವನ ಕಾಳಜಿ ಮಾಡುತ್ತಿದ್ದಳು. ಆದರೆ ಈಗೀಗ ತನ್ನವನು ದಿತ್ಯ ಜೊತೆ ತುಂಬ ಆತ್ಮೀಯವಾಗಿ ವರ್ತಿಸುವುದನ್ನು ನೋಡಿದ ಅವನಲ್ಲಿ ಇದರ ಬಗ್ಗೆ ವಿಚಾರಿಸಿದಾಗ ಗಿರಿಧಾಮ ಕೆಲಸದ ನೆಪ ಹೇಳಿ ಸುಮ್ಮನಾಗುತ್ತಿದ್ದನು. ಐಶ್ವರ್ಯ ಮತ್ತು ಬಾಲಕೃಷ್ಣ ಕೂಡ ಜೀವ ದಿತ್ಯಾಳನ್ನು ನೋಡಿ ಅಂಜಲಿ ಬಳಿ ಕೇಳಿದಾಗ ತನ್ನವನು ಹೇಳಿದ ಕಾರಣವನ್ನೇ ಅವರಿಗೆ ಹೇಳಿದರೂ ಅವರಿಬ್ಬರನ್ನು ಜೊತೆಯಲ್ಲಿ ನೋಡಿದವಳ ಮನಸ್ಸು ಪ್ರತಿಕ್ಷಣ ರೋಧಿಸುತ್ತಿತ್ತು. ಕ್ರಮೇಣ ಅವನ ನಿರ್ಲಕ್ಷ್ಯದಿಂದ ನೊಂದವಳು ಮನೆಯಲ್ಲಿ ಗಂಗಾಧರರಿಗೆ ಅನುಮಾನ ಬಾರದಂತೆ ಗಂಡ ಹೆಂಡತಿಯ ಹಾಗೆ ನಟಿಸುತ್ತಿದ್ದರೆ ಕೋಣೆಯಲ್ಲಿ ತನ್ನಿಷ್ಟಕ್ಕೆ ಇರಲು ಶುರು ಮಾಡಿದಳು. ಇತ್ತ 3 ದಿನಗಳ ಬಳಿಕ ದಿತ್ಯಾಳಿಗೆ ಕರೆ ಮಾಡಿದ್ದ ಅರುಣ್ ಜೀವ ಅಣತಿಯಂತೆ ತಂದೆಯ ಅನಾರೋಗ್ಯದ ನೆಪಕೊಟ್ಟು ಅವಳಿಂದ ಒಂದು ಅಂತರ ಕಾಯ್ದುಕೊಂಡಿದ್ದನು. ಆದರೂ ದಿನಕ್ಕೊಮ್ಮೆ ಕರೆ ಮಾಡುವ ದಿತ್ಯ ಜೀವ ಜೊತೆಗಿನ ತನ್ನ ಸ್ನೇಹದ ಬಗ್ಗೆ ಹೇಳಿದಾಗ ಅರುಣ್ ಮೌನವಾಗಿ ಕಿವಿಯಾಗುತ್ತಿದ್ದನೇ ವಿನಃ ಏನೂ ಹೇಳುತ್ತಿರಲಿಲ್ಲ. ತಿಂಗಳ ಬಳಿಕ ಅಂಜಲಿ ತನ್ನಿಂದ ಪೂರ್ತಿಯಾಗಿ ಅಂತರ ಕಾಯ್ದುಕೊಳ್ಳುವುದನ್ನು ಗಮನಿಸಿದ ಜೀವ ಆದಷ್ಟು ಬೇಗ ದಿತ್ಯಾಳೊಂದಿಗಿನ ನಾಟಕಕ್ಕೆ ಮುಕ್ತಾಯ ಆಡಬೇಕೆಂದು ಅಂದು ಗಿರಿಧಾಮದಿಂದ ವಾಪಸ್ಸಾದವನೇ ತಂದೆಯ ಕೋಣೆಗೆ ಹೋಗಿದ್ದನು. ಯಾವಾಗಲೂ ಊಟ ಮುಗಿಸಿ 1-5 ನಿಮಿಷ ತನ್ನಲ್ಲಿ ಮಾತನಾಡಲು ಬರುತ್ತಿದ್ದ ಮಗ ಈ ದಿನ ಗಿರಿಧಾಮದಿಂದ ಬಂದ ಕೂಡಲೇ ಡ್ಯಾಡ್, ನಿಮ್ಮ ಬಳಿ ತುಂಬ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು ಎಂದವನನ್ನು ತನ್ನ ಆಫೀಸ್ ರೂಮಿಗೆ ಕರೆದುಕೊಂಡು ಹೋದವರು ತನ್ನೆದುರಿನ ಕುರ್ಚಿಯಲ್ಲಿ ಮಗನನ್ನು ಕೂರಲು ಹೇಳಿ ವಿಷಯವೇನೆಂದು ಕೇಳಿದಾಗ ತಂದೆಗೆ ಸೂಕ್ಷ್ಮವಾಗಿ ಎಲ್ಲವನ್ನೂ ಹೇಳಿದವನು, ಡ್ಯಾಡ್, ಈ ಕೂಡಲೇ ನೀವು ಜೈ ಅಂಕಲಿಗೆ ಕಾಲ್ ಮಾಡಿ, ದಿತ್ಯ ಅಗತ್ಯಕ್ಕಿಂತ ಜಾಸ್ತಿ ನನ್ನ ಮಗನ ಜೊತೆ ಕ್ಲೋಸ್ ಆಗ್ತಿದ್ದಾಳೆ. ಅವಳನ್ನು ಕೆಲಸದಿಂದ ತೆಗೆದು ಹಾಕಬೇಕೆಂದಿದ್ದೇನೆ. ಸೊ ನಿನ್ನ ಹೆಲ್ತ್ ಹೇಗಿದೆ ಈಗ? ವಾಪಸ್ ನಿನ್ನ ಪೊಸಿಷನ್ ಹ್ಯಾಂಡಲ್ ಮಾಡಬಹುದು ತಾನೆ ಎಂದಷ್ಟೇ ಹೇಳಿ, ಮುಂದೆ ಎಲ್ಲವೂ ನಾನಂದುಕೊಂಡ ಹಾಗೆಯೇ ಆಗುತ್ತೆ ಎಂದ ಮಗನನ್ನೇ ಗಂಗಾಧರ್ ಕ್ಷಣಕಾಲ ದಿಟ್ಟಿಸುತ್ತಾ ಕುಳಿತರೆ ತಂದೆಯ ನೇರ ನೋಟಕ್ಕೆ ತುಸು ಅಳುಕುತ್ತಲೇ, ಡ್ಯಾಡ್, ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ದೀರಾ
ಎಂದು ಕೇಳಿದವನ ಮಾತಿಗೆ ನಗುತ್ತಾ, ನೀನೊಬ್ಬ ಜಾಣ, ನಾವೆಲ್ಲ ದಡ್ಡರು ಅಂದ್ಕೊಂಡಿದ್ದೀಯಾ? ನೀನು ಮತ್ತು ದಿತ್ಯ ಕ್ಲೋಸ್ ಆಗಿರುವುದು ಪೂರ್ತಿ ಗಿರಿರಾಮಕ್ಕೆ ತಿಳಿದು ಆ ವಿಷಯ ನನ್ನ ಜೊತೆ ಜೈಗೆ ವಾರಗಳ ಹಿಂದೆಯೇ ತಲುಪಿದೆ. ಆವತ್ತೇ ಅವನು ಕಾಲ್ ಮಾಡಿ, ಸರ್, ದಿತ್ಯ ವಿಷಯ ತಿಳಿಯಿತು. ಐ ಥಿಂಕ್ ಈಗ ಅವಳ ನಿಜರೂಪ ಹೊರಬಂದಿದೆ. ಅವಳನ್ನು ಗಿರಿಧಾಮದಿಂದ ತೆಗೆದುಬಿಡಿ. ನಾನೀಗ ಆರಾಮವಾಗಿದ್ದೇನೆ. ನೀವು ಹೇಳಿದರೆ ಈಗಲೇ ಡ್ಯೂಟಿಗೆ ಜಾಯ್ನ್ ಆಗ್ತೀನಿ ಎಂದಿದ್ದ. ಅಂದ ತಂದೆಯ ಮಾತಿಗೆ ಆಘಾತದಲ್ಲೇ ಎದ್ದು ನಿಂತು, ವಾಟ್ ಡ್ಯಾಡ್, ನೀವು ಹೇಳ್ತಿರೋದು ಅಂದಾಗ, ನಿಜಾನೇ ಹೇಳಿದ್ದು. ನೀನು ನೋಡಿದರೆ ಜೈ ಅಂಕಲಿಗೆ ದಿತ್ಯ ವಿಷಯ ತಿಳಿದು ಶಾಕ್ ಆಗುತ್ತೆ. ಅದಕ್ಕೆ ಅವಳ ಮದುವೆ ಅರುಣ್ ಜೊತೆ ಮಾಡ್ತಾರೆ ಅಂತೆಲ್ಲ ಹಗಲು ಕನಸು ಕಾಣ್ತಿದ್ದೀಯ. ಅಲ್ಲ, ನಾಟಕ ಆಡೋ ಮುಂಚೆ ಇದೆಲ್ಲ ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಎನ್ನುವ ಪರಿಜ್ಞಾನ ಬೇಡ್ವಾ, ಈಡಿಯಟ್. ಅಲ್ಲ, ಯಾವ ಇಂಟೆನ್ಷನ್ ಇಟ್ಕೊಂಡು ದಿತ್ಯ ಜೊತೆ ಕ್ಲೋಸ್ ಆಗೋಕೆ ಹೋಗಿದ್ದೀಯೋ ಇಲ್ಲಿಯವರೆಗೆ ಅದರ 1% ರಿಸಲ್ಟ್ ಆದರೂ ಬಂದಿದೆಯಾ? ಗಂಡ ಆದವನು ಬೇರೆ ಹೆಣ್ಣಿನ ಹಿಂದೆ ಹೋದರೆ ಹೆಂಡತಿ ಭದ್ರಕಾಳಿ ಆಗ್ತಾಳೆ. ಅಂಥದ್ರಲ್ಲಿ ಅಂಜಲಿ ಪ್ರತಿಕ್ರಿಯೆ ಶೂನ್ಯ ಇಲ್ಲಿ. ಇನ್ನು ಜೈ ದಿತ್ಯಾಳ ಪಾಸ್ಟ್ ನೋಡಿಯೇ ಅವಳನ್ನು ಜಡ್ಜ್ ಮಾಡಿದ್ದಾನೆ ಹೊರತು ಅರುಣ್ ಅವಳ ಬಗ್ಗೆ ಹೇಳಿದ ಒಂದು ಮಾತು ಅವನು ತಲೆಗೆ ತೆಗೆದುಕೊಂಡಿಲ್ಲ. ನೀನು ದಿತ್ಯಾಳೊಂದಿಗೆ ನಾಟಕ ಆಡುವ ಭರದಲ್ಲಿ ಅವಳ ಹಳೆಯ ಸ್ಟೋರಿಯೆಲ್ಲ ಎಲ್ಲ ಮರೆತು ಬಿಟ್ಟಿದ್ದೀಯ ಅನ್ಸುತ್ತೆ. ಈ ನಾಟಕದಿಂದ ದಿತ್ಯಾಳ ಬಗ್ಗೆ ತಿಳಿದಿದ್ದ ಎಲ್ಲರಿಗೂ ಅನ್ನಿಸೋದು ಅವಳು ಮೊದಲಿನಂತೆ ಕ್ರಿಮಿನಲ್ ಮೈಂಡ್ ಹುಡುಗಿ ಎಂದು. ಸೊ ಈಗ ನೀನು ಹೇಳು, ಈ ನಾಟಕದಿಂದ ಏನು ಉಪಯೋಗ ಆಯಿತು ನಿನಗೆ? ನೀನಾಡಿದ ಮಾತು, ನೀನು ಕೊಟ್ಟ ನೋವನ್ನು ಮರೆತು ನಿನಗೆ ಹತ್ತಿರವಾಗಲು ಬಂದ ಅಂಜಲಿಯನ್ನು ದೂರ ಇಟ್ಟಿದ್ದೀಯ. ಇನ್ನು ಅರುಣ್, ಅವಳ ಹಿಂದೆ ಬಿದ್ದು ಪ್ರೀತಿಸುವಾಗ ತೋರಿಸಿದ ಧೈರ್ಯ, ಗಂಡಸುತನ, ಜೈ ಅವನಿಗೆ ಮನೆ ಬಿಟ್ಟು ಹೋಗುವಂತೆ ಹೇಳಿದಾಗ ಎಲ್ಲೋಯ್ತು? ಸುಮ್ಮನೆ ತನ್ನಿಷ್ಟಕ್ಕೆ ಇದ್ದ ದಿತ್ಯಾಳ ಹಿಂದೆ ಬಿದ್ದು ಈಗ ಅವಳ ಇಮೇಜ್ ಡ್ಯಾಮೇಜ್ ಮಾಡ್ತಿದ್ದೀರಾ ನೀವಿಬ್ರು. ನೋಡು ಜೀವ, ದಿತ್ಯಾಳ ವಿಷಯದಲ್ಲಿ ನಾನೇನು ಮಾಡೋಕ್ಕೂ ಸಾಧ್ಯವಿಲ್ಲ. ಇನ್ನು ಜೈ ಬಳಿ ನೀನೇ ನೇರವಾಗಿ ಮಾತನಾಡು ಎಂದರೆ ಜೀವ ಗೊಂಬೆಯಂತೆ ಸ್ತಬ್ಧನಾಗಿ ಕುಳಿತಿದ್ದನು. ಈ ಕತೆ ಇನ್ನು ಮುಂದುವರೆಯುವುದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.